ಬಂದ್ರ ಫ್ರೆಂಡ್ಸ್ ಬನ್ನಿ ಇವತ್ತು ನಿಮಗೋಸ್ಕರ ಸ್ಪೆಷಲ್ ಆಗಿರೋ ಕಾಂಟೆಂಟ್ ತಂದಿದ್ದೀನಿ. ಅದೇನಂತ ಅಂದರೆ ಐಡೆಂಟಿಟಿ ವೆರಿಫಿಕೇಶನ್ ಫಿಲ್ ಮಾಡೋದು ಹೇಗೆ 2025ರಲ್ಲಿ ಅಂತ ಪೂರ್ತಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅದು ಸ್ಟೆಪ್ ಬೈ ಸ್ಟೆಪ್ ಈ ಪ್ರಾಸೆಸ್ ಎಲ್ಲ ಪೂರ್ತಿ ಪಿಸಿನಲ್ಲಿ ಮಾಡ್ತೀನಿ. ಆದರೆ ರಿಕ್ವೈರ್ಡ್ ಎಲಿಮೆಂಟ್ಸ್ ಅಂದರೆ ಏನೇನು ಬೇಕು ಅಂತ ಅಂದರೆ ಡಾಕ್ಯುಮೆಂಟ್ಸ್ ಅಂದರೆ 4 ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಇರುತ್ತೆ. ಅದರಲ್ಲಿ ಬೇಕಾದ್ರೆ ಒಂದು ಚಾಯ್ಸ್ ಮಾಡ್ಕೊಂಡು ಉದಾಹರಣೆಗೋಸ್ಕರ ಪಾನ್ ಕಾರ್ಡು, ವೋಟರ್ ಐ ಡಿ, DL, ಪಾಸ್ಪೋರ್ಟ್ ಈ 4ರಲ್ಲಿ ಬೇಕಾದ್ರೆ ಚಾಯ್ಸ್ ಮಾಡ್ಕೊಬೋದು. ಅಕಸ್ಮಾತ್ ಏನಾದ್ರು ಅಪ್ಡೇಟ್ ಆಗಲ್ಲ ಅಂತ ಅಂದರೆ ಈ 4 ಯಾವುದಾದ್ರೂ ಒಂದು ಅಪ್ಲೈ ಮಾಡ್ತಿದ್ದೀರಾ ಅಂತ, ಉದಾಹರಣೆಗೋಸ್ಕರ ಪಾನ್ ಕಾರ್ಡ್ ಅಪ್ಲೈ ಮಾಡ್ತಿದ್ದೀರಾ ಅಂತ ಅಂದರೆ ಪಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ವಾ, ಒಂದು ಇನ್ಫಾರ್ಮೇಶನ್ ಮಿಸ್ ಆಗಿದ್ರು ಅದು ಫೇಲ್ ಆಗುತ್ತೆ. ಓಕೆ, ಆದಷ್ಟು ನೋಡ್ಕೊಳ್ಳಿ, ಕರೆಕ್ಟಾಗಿ ನೀವು ಚೆಕ್ ಮಾಡ್ಕೊಳ್ಳಿ ಎಲ್ಲ ಪೂರ್ತಿ ಅಪ್ಡೇಟ್ ಇತ್ತ. ಓಕೆ, ಇನ್ನೊಂದೇನಂತ ಅಂದರೆ ಅಕಸ್ಮಾತ್ ಅವ್ರ ಎಡ್ಜಸ್ ಕಟ್ ಆಗಿದೆ ಅಂತ ಅಂದರೆ ಯೂಟ್ಯೂಬರ್ ಒಪ್ಕೊಳ್ಳಿದೆ ಇದಿಲ್ಲ ಅದ್ರಿಗೆ ಅದನ್ನ ಅನ್ಸಕ್ಸಸ್ಫುಲ್ ಅಂತ ಮಾಡ್ಬಿಡ್ತಾರೆ ಐಡೆಂಟಿಟಿ ವೆರಿಫಿಕೇಶನ್ನ. ಅಕಸ್ಮಾತ್ ಏನಾದ್ರು ಪೂರ್ತಿ ಕರೆಕ್ಟ್ ಅಂತ ಅಂದರೆ ಆವಾಗಲೇ ವೆರಿಫಿಕೇಶನ್ ಸಕ್ಸಸ್ಫುಲ್ ಅಂತ ಕೊಟ್ಬಿಡ್ತಾರೆ. ಓಕೆ, ಈ ಪಾಯಿಂಟ್ ಕ್ಲಿಯರಾಗಿ ಮೈಂಡ್ ಇಟ್ಕೊಳ್ಳಿ. ಇಷ್ಟು ಸ್ಟೆಪ್ಸ್ ನಾವು ಫಾಲೋ ಮಾಡಬೇಕಾಗುತ್ತೆ ಫಸ್ಟ್ ನೀವು, ಆಮೇಲೆ ನೀವು ಅಪ್ಲೈಯಿಂಗ್ ಸ್ಟೆಪ್ಗೆ ಹೋಗಬೇಕಾಗುತ್ತೆ. ಸೊ ಹೇಗೆ ಅಪ್ಲೈ ಮಾಡೋದಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಇನ್ನು ಲೈಕ್ ಕೊಟ್ಟಿಲ್ಲ ಅಂತಂದರೆ ಲೈಕ್ ಕೊಡಿ. ಯಾವ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲೆ ಕೂಡ ಕ್ಲಿಕ್ ಮಾಡಿ, ಆಮೇಲೆ ಆಲ್ ಅಂತ ಕೊಡಿ. ಇದರಿಂದ ಯಾವುದೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ಬೇಗ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್. ಅವಾಗ ಬೇಗ ನೀವು ನನ್ನ ಪರ್ಟಿಕ್ಯುಲರ್ ವಿಡಿಯೋಸ್ನ ನೋಡ್ಬೋದು. ಬನ್ನಿ ಏನೇನು ಪ್ರಾಸೆಸ್ ಅಂತ ಪೂರ್ತಿ ಡೀಟೇಲ್ ಆಗಿ ಪಿಸಿನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಐಡೆಂಟಿಟಿ ವೆರಿಫಿಕೇಶನ್ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಇಲ್ಲಿ ಅಪೂರ್ವ ಹಾಕೊಂಡು ಐಡೆಂಟಿಟಿ ವೆರಿಫಿಕೇಶನ್ ಇಸ್ ರಿಕ್ವೈರ್ಡ್ ಅಂತ ಬಂದಿದೆ. ಇಲ್ಲ ಅಂತಂದ್ರೆ ನೋಡಿ ಇಲ್ಲಿ ಆಡ್ಸೆನ್ಸ್ 2ನೇ ಸ್ಟೆಪ್ಗೆ ಎರರ್ ಅಂತ ನಿಮ್ಗೆ ಇಲ್ಲಿ ಬರುತ್ತೆ. ಸೊ ಅದ್ರಗೋಸ್ಕರ ಆದಷ್ಟು ನೀವು ಅಪ್ಲೈ ಮಾಡಿಲ್ಲ ಅಂತ ಅಂದರೆ ಅಥವಾ ಐಡೆಂಟಿಟಿ ವೆರಿಫಿಕೇಶನ್ ಮಾಡಿಲ್ಲ ಅಂತ ಅಂದರೆ ಆದಷ್ಟು ಬೇಗ ಮಾಡ್ಕೊಳ್ಳಿ. ಹೇಗೆ ಮಾಡೋದಂತ ಕಂಪ್ಲೀಟಾಗಿ ಡೀಟೇಲಾಗಿ ತಿಳಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ ಮೇಲೂ ಹಾಕಿದ್ದಾರೆ ಇಂಪಾರ್ಟೆಂಟ್. ಪ್ಲೀಸ್ ಸೈನ್ ಇನ್ ಯುವರ್ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಟು ವೆರಿಫೈ ಐಡೆಂಟಿಟಿ. ಯುವರ್ ಚಾನಲ್ ವಿಲ್ ನಾಟ್ ಬಿ ಮಾನಿಟೈಸ್ ಅಂಟಿಲ್ ಯು ಹ್ಯಾವ್ ವೆರಿಫೈ ಯುವರ್ ಐಡೆಂಟಿಟಿ. ಇದರ ಅರ್ಥ ಏನಂತ ಅಂದರೆ ನೀವು ಐಡೆಂಟಿಟಿ ವೆರಿಫಿಕೇಶನ್ ಫಿಲ್ ಮಾಡಿಲ್ಲ ಅಂತ ಅಂದರೆ ಅಲ್ಲಿವರೆಗೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಲ್ಲ ಅಥವಾ ಆ್ಯಡ್ಸು ಬರೋದಿಲ್ಲ ನಿಮಗೆ. ನೀವು ಯಾವಾಗ ಐಡೆಂಟಿಟಿ ವೆರಿಫಿಕೇಶನ್ ಫಿಲ್ ಮಾಡ್ತೀರಾ ಅವಾಗ ಆ್ಯಡ್ಸ್ ಬರೋಕ್ಕೆ ಶುರು ಆಗುತ್ತೆ. ಈ ಪಾಯಿಂಟ್ ಕ್ಲಿಯರಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಈಗ ಆಡ್ಸೆನ್ಸ್ ಬರ್ತೀವಿ ನೋಡ್ತಾ ಇರ್ಬೋದಲ್ಲ, ಐಡೆಂಟಿಟಿ ವೆರಿಫಿಕೇಶನ್ ನೀಡ್ಸ್ ಅಟೆನ್ಷನ್ ಅಂತ ಬಂದಿದೆ, ಮತ್ತು ಟೇಕ್ ಆ್ಯಕ್ಷನ್ ಅಂತ ಇಲ್ಲಿ ಬಂದಿರುವಂಥದ್ದು. ನಾವೇನು ಮಾಡಬೇಕು, ಟೇಕ್ ಆ್ಯಕ್ಷನ್ ಅಂತ ಬಟನ್ ಇದೆಯಲ್ಲ ಅದ್ರ ಮೇಲೆ ನಾನೀಗ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ಒಂದು ಹೊಸ ಇಂಟರ್ಫೇಸ್ ಇಲ್ಲಿ ಓಪನ್ ಆಗುತ್ತೆ. ವೆರಿಫೈ ನೌ ಅಂತ ಕಾಣಿಸುತ್ತೆ, ತೋರಿಸ್ತಾ ಇದೆ ನೋಡಿ, ವೆರಿಫೈ ನೌ ಅಂತ. ಇದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ಆಮೇಲೆ ಒಂದು ಸ್ವಲ್ಪ ಲೋಡ್ ಆಗುತ್ತೆ ಇಲ್ಲಿ ನೋಡಿ. ಈ ರೀತಿ ನಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದಲ್ಲ, ಇದೇ ಆ ಪರ್ಟಿಕ್ಯುಲರ್ ಇಂಟರ್ಫೇಸ್. ವೆರಿಫಿಕೇಶನ್ ಕುಡ್ ನಾಟ್ ಬಿ ಕಂಪ್ಲೀಟೆಡ್ ಅಂತ ಬಂದಿರುವಂಥದ್ದು. ದ ಅಪ್ಲೋಡೆಡ್ ಡಾಕ್ಯುಮೆಂಟ್ ಇಸ್ ನಾಟ್ ಅ ಪ್ರೂಫ್ ಆಫ್ ಐಡೆಂಟಿಟಿ ಡಾಕ್ಯುಮೆಂಟ್ ಅಂತ ಇಲ್ಲಿ ಬಂದಿರುವಂಥದ್ದು. ಅಂದರೆ ನೀವೇನು ಅಪ್ಲೋಡ್ ಮಾಡಿದಿರೋ ಮುಂಚೆ ಐಡೆಂಟಿಟಿ ಪ್ರೂಫು ಅದು ಒಂಥರ ಐಡೆಂಟಿಟಿ ಡಾಕ್ಯುಮೆಂಟ್ ಥರ ಲೆಕ್ಕ ಇಲ್ಲ ಅಂತ ಇಲ್ಲಿ ಬಂದಿರುವಂಥದ್ದು. ಸೊ ಎಲ್ಲೆಲ್ಲ ಮುಂಚೆ ನಿಮಗೆ ಫಸ್ಟಲ್ಲಿ ನೀವು ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೊಳ್ಳಿ ಏನು ಮಾಡ್ತಾಯಿದ್ದೀರಾ ಅಂತ. ಈಗ ಸಪೋಸ್ ನಾನು ಈಗ ಪಾನ್ ಕಾರ್ಡ್ ಅಪ್ಲೈ ಮಾಡ್ತಾಯಿದ್ದೀರಾ ಅಂತ ಅಂದರೆ ಪಾನ್ ಕಾರ್ಡ್ನ ಆದಷ್ಟು ನೀವು ಅಪ್ಡೇಟ್ ಮಾಡ್ಕೊಳ್ಳಿ, ಅಥವಾ DL, ಪಾಸ್ಪೋರ್ಟು ಇದೆಲ್ಲ ಆದಷ್ಟು ಅಪ್ಡೇಟ್ ಮಾಡ್ಕೊಂಡು ಇಕ್ಕಿರಿ. ಇಲ್ಲ ಅಂತಂದರೆ ನೋಡಿ ಈ ರೀತಿ ನಿಮಗೆ ಮೆಸೇಜ್ ಬರುತ್ತೆ. ಅಪೂರ್ವಕ ಅಷ್ಟೇ ಈ ರೀತಿ ಪ್ರಾಬ್ಲಮ್ ಮಾಡ್ಕೊಂಡಿದ್ರು, ಆದರೆ ಈಗ ಅಪ್ಡೇಟ್ ಮಾಡಿಸಿದರೆ ಈಗ ಕರೆಕ್ಟಾಗಿ ಹೊಂದಿರುವಂಥದ್ದು. ಈಗ ಅಪ್ಲೈ ಮಾಡೋಣ ಬನ್ನಿ. ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಇಲ್ಲಿ ರೀಟ್ರೈ ವೆರಿಫಿಕೇಷನ್ ಅಂತ ಇಲ್ಲಿ ಬಂದಿರುವಂಥದ್ದು. ರೀಟ್ರೈ ಅಂತ ಕೊಡ್ತೀನಿ. ಆಮೇಲೆ ನೀವು ಈ ಪರ್ಟಿಕ್ಯುಲರ್ 4 ಫಾರ್ಮ್ಸಲ್ಲಿ ಬೇಕಾದ್ರೆ ಫಿಲ್ ಮಾಡ್ಬೋದು ನೀವು. ಮೊದಲನೇದು ಬಂದ್ಬಿಟ್ಟು ನೋಡಿ ತೋರಿಸ್ತೀನಿ, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟು, ಪಾನ್ ಕಾರ್ಡ್ ಅಥವಾ ವೋಟರ್ ಐ ಡಿ. ಇಷ್ಟು 4 ಡಾಕ್ಯುಮೆಂಟಲ್ಲಿ ಅಪ್ಲೈ ಮಾಡ್ಬೋದು. ಅದರಲ್ಲೆಲ್ಲ ಕರೆಕ್ಟಾಗಿ ಅಪ್ಲೈ ಮಾಡಬೇಕಷ್ಟೇ. ರೀಟ್ರೈ ವೆರಿಫಿಕೇಷನ್ ಅಂತ ಕ್ಲಿಕ್ ಕೊಟ್ಟಾಗ ಸೆಲೆಕ್ಟ್ ಐ ಡಿ ಟೈಪ್ ಅಂದರೆ ಯಾವ ಪರ್ಟಿಕ್ಯುಲರ್ ಐ ಡಿ ಟೈಪ್ ನೀವು ಮಾಡಬೇಕಂತ ಇದ್ದೀರಾ ಅದು ಕರೆಕ್ಟಾಗಿ ನೀವು ಏನೇ ಸ್ಪೆಸಿಫೈ ಮಾಡಿ ಅಂತ ಹೇಳ್ತಾ ಇರುವಂಥದ್ದು. ನಾನು ಪಾನ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಆಮೇಲೆ ಫಸ್ಟ್ ನೋಡಿ ಆಧಾರ್ ಕಾರ್ಡ್ ಆರ್ ನಾಟ್ ಅಕ್ಸೆಪ್ಟೆಡ್. ಫಸ್ಟ್ ಹೇಳಿದ ಆಧಾರ್ ಕಾರ್ಡಲ್ಲಿ ಅಕ್ಸೆಪ್ಟ್ ಮಾಡಲ್ಲ ಅಂತ ಅದನ್ನ ಪಾಯಿಂಟ್ ಕ್ಲಿಯರಾಗಿ ಮೈಂಡಲ್ಲಿ ಇಟ್ಕೊಳ್ಬೇಕು. ಬಿಕಾಸ್ ಆ 4 ಏನಿದೆ ಐಡೆಂಟಿಟಿ ವೆರಿಫಿಕೇಶನ್ ಡಾಕ್ಯುಮೆಂಟ್ಸಲ್ಲಿ ಅಲ್ಲಿ ಮೆನ್ಷನ್ ಮಾಡಿಲ್ಲ ಆಧಾರ್ ಕಾರ್ಡ್ ಅಂತ. ಆ ಪಾಯಿಂಟ್ ಕ್ಲಿಯರ್ ಮೈಂಡಲ್ಲಿ ಇಟ್ಕೊಳ್ಳಿ. ಈಗ ಅಪ್ಲೋಡ್ ಫ್ರಂಟ್ ಆಫ್ ID ಅದಕ್ಕೋಸ್ಕರ B1 B2 ಅಂತ ಇಲ್ಲಿ ಹಾಕಿದ್ದೀನಿ. ಸೊ ಇಲ್ಲಿ ನೋಡಿ ಕ್ಲಿಕ್ ಕೊಡ್ತೀನಿ. ಫ್ರಂಟ್ ಇದಿದ್ದು ಫ್ರಂಟ್ ಹಾಕೊಂಡು F1. ಆಮೇಲೆ ಒಂದು ಸ್ವಲ್ಪ ಹೊತ್ತು ಲೋಡ್ ಆಗುತ್ತೆ, ಅದು ಕರೆಕ್ಟಾಗಿ ತೊಗೊಳುತ್ತೆ. ಬ್ಯಾಕು ಕೂಡ ಹಾಗೆ ಅಪ್ಲೈ ಮಾಡೋಣ B1 ಅಂತ. ಸೊ ಕರೆಕ್ಟಾಗಿ ಇಟ್ಕೊಳ್ಳಿ ನೀವು. ಫ್ರಂಟ್ 1 ಅಂದರೆ F1 ಅಂದರೆ ಫ್ರಂಟ್ 1, B1 ಅಂದರೆ ಬ್ಯಾಕ್ 1. ಸೊ ಇಲ್ಲೇನು ಒಂದು ಪ್ರಾಬ್ಲಮ್ ಬಂದಿಲ್ಲ ಅಂದರೆ ಕರೆಕ್ಟಾಗಿ ಕೊಟ್ಟಿದ್ದೀವಿ ಅಂತ ಇದರ ಅರ್ಥ. ಓಕೆ, ಈ ಪಾಯಿಂಟ್ನ ನೀವು ಕ್ಲಿಯರಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಅಕಸ್ಮಾತ್ ಏನಾದ್ರಲ್ಲಿ ರಾಂಗ್ ಬಂತ ಅಂತ ಅಂದರೆ ನಿಮ್ಮದು ID ಸರಿಯಾಗಿಲ್ಲ ಅಂತ ಅಂದರೆ ಮತ್ತೆ ನೀವು ಕರೆಕ್ಷನ್ ಮಾಡ್ಕೊಬೇಕಾಗುತ್ತೆ ಅಲ್ಲಿ. ಆಮೇಲೆ ಇಷ್ಟೆಲ್ಲ ಪ್ರಾಸೆಸ್ ಆದಮೇಲೆ
ನೆಕ್ಸ್ಟ್ ಅಂತ ಬಟನ್ ಕಾಣಿಸಿದೆ ಇಲ್ಲಿ. ನೆಕ್ಸ್ಟ್ ಅಂತ ನಾನು ಇಲ್ಲಿ ಕ್ಲಿಕ್ ಕೊಡ್ತೀನಿ. ನೆಕ್ಸ್ಟ್ ಅಂತ ಕ್ಲಿಕ್ ಕೊಟ್ಟಾಗ ಒಂದು ಸ್ವಲ್ಪ ಹೊತ್ತು ನಮಗಿಲ್ಲಿ ಲೋಡ್ ಆಗುತ್ತೆ. ಲೋಡ್ ಆದಾಗ ಇನ್ನೊಂದ್ಸತಿ ಬರುತ್ತೆ ವೆರಿಫೈ ಯುವರ್ ಐಡೆಂಟಿಟಿ ಅಂತ. ಇಲ್ಲಿ ಎಲ್ಲ ಕರೆಕ್ಟ್ ಇದೆಯಾ ಅಡ್ರೆಸ್ ಅಂತ ಪೂರ್ತಿ ಚೆಕ್ ಮಾಡ್ಕೊಬೇಕಾಗುತ್ತೆ. ನೀವು ಫಸ್ಟ್ ಏನು ಹಾಕಿರ್ತೀರ ಅಡ್ರೆಸ್ಸು ಅದೇ ಇಲ್ಲಿ ಬಂದಿರುತ್ತೆ. ಒಂದ್ಸತಿ ಕರೆಕ್ಟಾಗಿ ಕ್ಲೀನಾಗಿ ಚೆಕ್ ಮಾಡ್ಕೊಂಡು ಎಲ್ಲ ಪೂರ್ತಿ ಇನ್ಫಾರ್ಮೇಷನ್ ಕರೆಕ್ಟ್ ಇದೆ ಅಂತ. ಸೊ ಪೂರ್ತಿ ಇನ್ಫಾರ್ಮೇಷನ್ ಕರೆಕ್ಟ್ ಇದೆ. ಇಲ್ಲಿ ಕಾಣಿಸಿದೆ ಸಬ್ಮಿಟ್ ಅಂತ ಕೆಳಗಡೆ. ಸಬ್ಮಿಟ್ ಮೇಲೆ ಕ್ಲಿಕ್ ಕೊಡ್ತೀನಿ. ಓಕೆ, ಸಬ್ಮಿಟ್ ಮೇಲೆ ಕ್ಲಿಕ್ ಕೊಟ್ಟಾಗ ಒಂದು ಸ್ವಲ್ಪ ಇಂಟರ್ಫೇಸ್ ಲೋಡ್ ಆಗುತ್ತೆ ಇಲ್ಲಿ. ಮತ್ತು ಇಲ್ಲಿ ವೆರಿಫಿಕೇಷನ್ ಸಕ್ಸಸ್ಫುಲ್ ಅಂದರೆ ಕರೆಕ್ಟಾಗಿ ನೀವು ಆಗ್ತಿರೋ ವೆರಿಫಿಕೇಷನ್ ಬೇಗ ಸಕ್ಸಸ್ಫುಲ್ ಆಗುತ್ತೆ. ನೋಡಿ ಆಲ್ರೆಡಿ ಸಕ್ಸಸ್ಫುಲ್ ಆಗಿದೆ ಅಪೂರ್ವ ಹಾಕೊಂಡು. ಥ್ಯಾಂಕ್ಸ್ ಫಾರ್ ಸಬ್ಮಿಟಿಂಗ್ ಯುವರ್ ಇನ್ಫಾರ್ಮೇಷನ್, ಯುವರ್ ವೆರಿಫಿಕೇಷನ್ ವಾಸ್ ಸಕ್ಸಸ್ಫುಲ್, ಚೆಕ್ ಯುವರ್ ಇಮೇಲ್ ಫಾರ್ ಮೋರ್ ಡೀಟೇಲ್ಸ್ ಅಂತ ಬಂದಿದೆ. ಇಲ್ಲಿ ಗಾಟ್ ಇಟ್ ಅಂತ ಒಂದು ಆಪ್ಷನ್ ಬಂದಿದೆ. ಅದ್ಮೇಲೆ ನಾನೀಗ ಕ್ಲಿಕ್ ಕೊಡ್ತೀನಿ. ಗಾಟ್ ಇಟ್ ಅಂತ ಕ್ಲಿಕ್ ಕೊಟ್ಟಾಗ ನಮ್ಗೆ ಸ್ವಲ್ಪ ಹೊತ್ತು ಲೋಡ್ ಆಗೋದು ಆ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಅದು ಕೂಡ ಪ್ರಾಬ್ಲಮ್ ಇದೆ, ಐಡೆಂಟಿ ವೆರಿಫಿಕೇಷನ್ ಕಂಪ್ಲೀಟ್ ಆಗಿಲ್ಲ ಅಂತ. ಒಂದು ಸ್ವಲ್ಪ ಹೊತ್ತು ಲೋಡ್ ಮಾಡಿದಾಗ ಇಂಟರ್ಫೇಸ್ ಆ ಪರ್ಟಿಕ್ಯುಲರ್ ಏನಿದೆ ರೆಡ್ ಮಾರ್ಕು ಅದು ಹೋಗ್ಬಿಡುತ್ತೆ ಫ್ರೆಂಡ್ಸ್. ಆಮೇಲೆ ಬೇರೆ ಏನಾದರೂ ಇಶ್ಯೂ ಇದ್ದರೆ ಅಥವಾ ಏನಾದರೂ ಬೇರೆ ಥರ ಏನಾದರೂ ಥಿಂಗ್ಸ್ ಇತ್ತಂತ ಅಂದರೆ ಅಲ್ಲಿ ನಿಮಗೆ ನೋಟಿಸ್ ಮಾಡುತ್ತೆ. ಸೊ ಈಸಿಯಾಗಿ ನೀವು ಆರಾಮಾಗಿ ಈ ರೀತಿ ನೀವು ಐಡೆಂಟಿ ವೆರಿಫಿಕೇಷನ್ನ ಆರಾಮಾಗಿ ಅಪ್ಲೈ ಮಾಡ್ಬೋದು. ಅಕಸ್ಮಾತ್ ಅಪ್ಲೈ ಮಾಡೋಕ್ಕೆ ಗೊತ್ತಿಲ್ಲ ಅಂತ ಅಂದರೆ ಕೆಳಗಡೆ ನಂಬರ್ ಕೊಟ್ಟಿರ್ತೀವಿ 9916156618. ಜಸ್ಟ್ ಇದ್ರಿಗೆ ವಾಟ್ಸಪ್ ಮಾಡಿ. ಓಕೆ, ದಯವಿಟ್ಟು ಕಾಲ್ ಮಾಡೋಕ್ಕೆ ಹೋಗ್ಬಿಡಿ. ಬಿಕಾಸ್ ಎಡಿಟಿಂಗ್ ಮಾಡ್ತಾ ಇರ್ತೀನಿ, ವಿಡಿಯೋ ಮಾಡ್ತಾ ಇರ್ತೀನಿ, ಫೋನ್ ಸೈಲೆಂಟಲ್ಲಿ ಇಕ್ಕಿರ್ತೀನಿ, ನಿಮ್ಮ ಕಾಲ್ನ ರಿಪ್ಲೈ ಮಾಡೋಕ್ಕಾಗಲ್ಲ. ಆದಷ್ಟು ವಾಟ್ಸಪ್ ಮಾಡಿರಿ, ಟೆಕ್ಸ್ಟ್ ಮೆಸೇಜ್ ಮಾಡಿರಿ ಅಥವಾ ವಾಯ್ಸ್ ಮೆಸೇಜ್ ಮಾಡಿರಿ. ಯಾವಾಗ ಫ್ರೀ ಇರುತ್ತೆ ನಾನು ಅಥವಾ ನಮ್ಮ ತಂದೆ ನಿಮಗೆ 200% ರಿಪ್ಲೈ ಮಾಡೇ ಮಾಡ್ತೀವಿ. ಈ ರೀತಿ ಈಸಿಯಾಗಿ ಮತ್ತು ಆರಾಮಾಗಿ ಐಡೆಂಟಿ ವೆರಿಫಿಕೇಷನ್ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ನೋಡ್ರಲ್ಲ ಫ್ರೆಂಡ್ಸ್, ಇಷ್ಟು ಈಸಿ ಫ್ರೆಂಡ್ಸ್. ಇಷ್ಟು ಮಾಡಿ ಫ್ರೆಂಡ್ಸ್ ಆರಾಮಾಗಿ ನೀವು ಬೇಗ ಅಲ್ಲೇ ಆನ್ ಸ್ಪಾಟ್ ನೀವು ನೋಡಲ್ಲ ವೆರಿಫಿಕೇಶನ್ ಆಗೋದು ಸಕ್ಸಸ್ಫುಲ್. ಇದ್ರಿಗೋಸ್ಕರ ಅದಕ್ಕೆ ಹೇಳೋದು ಫ್ರೆಂಡ್ಸ್, ಫಸ್ಟ್ ನಾನು ನಿಮಗೆ ಕರೆಕ್ಟ್ ಆಗಿರಬೇಕು ನೀವೇನು ಕೊಡ್ತಾ ಇದ್ದೀರಾ ಇನ್ಫಾರ್ಮೇಷನ್. ಓಕೆ, ಪಾನ್ ಕಾರ್ಡ್ ಸರಿಯಾಗಿತ್ತಾ, ಏನೇನು ಅಪ್ಲೈ ಮಾಡ್ತಾರೋ ಡಾಕ್ಯುಮೆಂಟ್ಸು ಪೂರ್ತಿ ಸರಿಯಾಗಿತ್ತಾ, ಅಪ್ಡೇಟ್ ಆಗಿತ್ತಾ, ಪೂರ್ತಿ ಎಡ್ಜಸ್ ಎಲ್ಲ ಕವರ್ ಆಗಿದೆಯಾ ಕರೆಕ್ಟಾಗಿ, ಸಕ್ಸಸ್ಫುಲ್. ಇಲ್ಲ ಅಂತಂದರೆ ಅನ್ಸಕ್ಸಸ್ಫುಲ್ ಅಂತ ಬರುತ್ತೆ. ಅಥವಾ ರಿವ್ಯೂಗೆ ತೊಗೊತಾರೆ, ರಿವ್ಯೂ ತೊಗೊಂಡು ಆಮೇಲೆ ರಿಸಲ್ಟ್ ಕೊಡ್ತಾರೆ ನಿಮಗೆ. ಓಕೆ, ಈ ಪಾಯಿಂಟ್ ನೀವು ಕ್ಲಿಯರಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಮತ್ತು ಅಕಸ್ಮಾತ್ ಏನಾದರೂ ಐಡೆಂಟಿ ವೆರಿಫಿಕೇಷನ್ ಅಪ್ಲೈ ಮಾಡೋಕೆ ಗೊತ್ತಿಲ್ಲ ಅಥವಾ ಏನಾದರೂ ಪ್ರಾಬ್ಲಮ್ ಅಂತ ಅಂದರೆ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ 9916156618. ಜಸ್ಟ್ ವಾಟ್ಸಪ್ ಮಾಡಿ, 200% ನಿಮಗೆ ರಿಪ್ಲೈ ಮಾಡ್ತೀವಿ. ದಯವಿಟ್ಟು ಕಾಲ್ ಮಾಡೋಕೆ ಹೋಗ್ಬಿಡಿ. ಬಿಕಾಸ್ ಎಡಿಟಿಂಗ್ ಮಾಡ್ತಾ ಇರ್ತೀನಿ, ವಿಡಿಯೋ ಮಾಡ್ತಾ ಇರ್ತೀನಿ, ಫೋನ್ ಸೈಲೆಂಟಲ್ಲಿ ಇಕ್ಕಿರ್ತೀನಿ, ನಿಮ್ಮ ಕಾಲ್ಗೆ ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ. ಆದರೆ ದಯವಿಟ್ಟು ನೀವು ಟೆಕ್ಸ್ಟ್ ಮೆಸೇಜ್ ಮಾಡಿರಿ ಅಥವಾ ನೀವು ವಾಯ್ಸ್ ಮೆಸೇಜ್ ಹಾಕಿರಿ. ಯಾವಾಗ ಫ್ರೀ ಟೈಮ್ ಇರುತ್ತೆ ನನಗೆ ಅಥವಾ ನಮ್ಮ ತಂದೆಗೆ 200% ನಾವು ನಿಮಗೆ ರಿಪ್ಲೈ ಮಾಡೇ ಮಾಡ್ತೀವಿ. ಇಷ್ಟಾಯ್ತು ವಿಡಿಯೋ ಬಗ್ಗೆ. ಹೌ ನಿಮಗೆ ಡೀಟೇಲಾಗಿ ಇನ್ಫಾರ್ಮೇಷನ್ ಸಿಕ್ತಂತ ಅನ್ಕೊಂಡಿದ್ದೀನಿ. ಈ ರೀತಿ ವಿಡಿಯೋಸ್ ಬೇಕಂತಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗೆಂದರೆ ಸಿಂಪಲ್, ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದು, ಶೇರ್ ಮಾಡ್ಕೊಂಡು ಮಾಡ್ರಿ. ಇಷ್ಟ ಫ್ರೆಂಡ್ಸ್ ಇಷ್ಟು ಮಾಡೋ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.